IIHR was established in 1967 with a vision to increase research efforts for reorienting and refining the approaches of developing eco-friendly, sustainable and widely adaptable technologies. It conducts basic, strategic and applied research to enhance sustainable productivity, quality and utilization of horticultural crops. ಎಲ್ಲರಿಗೂ ನಮಸ್ಕಾರ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಅಂಗಸಂಸ್ಥೆಯಾಗಿ ನಮ್ಮ BPD ಅಂದರೆ ಬಿಸ್ನೆಸ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ITMU ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಯೂನಿಟ್ ಈ ಒಂದು ತಾಂತ್ರಿಕತೆಯ ಒಂದು ವಾಣಿಜ್ಯೀಕರಣ ಬಗ್ಗೆ ನಾವೊಂದು ಹೆಚ್ಚು ಮಹತ್ತನ್ನು ಕೊಡ್ತಾಯಿದ್ದೀವಿ. ಮುಖ್ಯವಾಗಿ ಇಲ್ಲಿ ನಾವು ಡೆವಲಪ್ ಮಾಡಿದಂತಹ ಅಂದರೆ ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಅಭಿವೃದ್ಧಿಪಡಿಸಿದಂತಹ ಎಲ್ಲ ತಾಂತ್ರಿಕಗಳ ವಿಜ್ಞಾನಗಳನ್ನು ನಾವು ಈ ಒಂದು ಔದ್ಯಮೀಕರಣಕ್ಕೆ ಅಂದರೆ ಇಂಡಸ್ಟ್ರಿ ಲೆವೆಲ್ಗೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದೊಂದು ಉದ್ದೇಶದಲ್ಲಿ ಈ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಇಲ್ಲಿ ಯಾರೇ ಒಬ್ಬ ಎಂಟ್ರಪ್ರಿನರ್ ಅಥವಾ ಸ್ಟಾರ್ಟಪ್ ಅವ್ರು ಯಾರಾದರೂ ನಮಗೆ ಅಪ್ರೋಚ್ ಮಾಡಿದ್ರೆ ಅವರಿಗೆ ನಾವು ಮುಖ್ಯವಾಗಿ ಒಂದು ಔದ್ಯೋಗೀಕರಣದ ಬಗ್ಗೆ ಅಂದರೆ ನಮ್ಮಲ್ಲಿ ತೋಟಗಾರಿಕಾ ಸಂಬಂಧಪಟ್ಟ ಹಾಗೆ ಇರುವಂತಹ ಹಲವಾರು ತಾಂತ್ರಿಕತೆಗಳು ಏನಿದೆ ಅವರಿಗೆ ಒಂದು ಮೊದಲನೇದಾಗಿ ಒಂದು ಅರಿವು ಮಾಡಿಕೊಡ್ತೇವೆ. ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿಕೊಡ್ತೇವೆ. ಇದಕ್ಕೆ ನಾವು EDPs ಅಂತ ಹೇಳ್ತೀವಿ, ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಇದು ನಮ್ಮ ಒಂದು ಸಂಸ್ಥೆಯ ವೆಬ್ಸೈಟಲ್ಲಿ ರೆಗ್ಯುಲರ್ ಆಗಿ ಯಾರೇ ಬೇಕಾದರೂ ಅದನ್ನು ನೋಡಿಕೊಂಡು ಒಂದು ಔದ್ಯೋಗೀಕರಣದ ಬಗ್ಗೆ ಒಂದು ಮಾಹಿತಿಯನ್ನು ತಗೋಬೋದು. ಯಾವ ಟೈಮಲ್ಲಿ ನಾವು ಅದನ್ನು ಈ ಒಂದು ಪ್ರೋಗ್ರಾಮ್ಸ್ ಮಾಡ್ತಾಯಿರ್ತೀವಿ ಆ ಸಮಯದಲ್ಲಿ ಅವರು ಅದನ್ನು ನೋಂದಣೀಕರಣ ಮಾಡಿಕೊಂಡು ನೋಂದಣಿ ಮಾಡಿದ ಮೇಲೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರಲ್ಲಿ ಹೆಚ್ಚು ಒಂದು ಮಾಹಿತಿಯನ್ನು ಪಡೆದು ಅದರ ಬಗ್ಗೆ ಹೆಚ್ಚು ಒಂದು ವಿಷಯಗಳು ತಿಳ್ಕೋಬೇಕು ಅಂದರೆ ಆ ಒಂದು ಕನ್ಸರ್ನ್ ಸೈಂಟಿಸ್ಟ್ ಅಥವಾ ಯಾರು ವಿಜ್ಞಾನಿಗಳು ಅಥವಾ ಆ ಒಂದು ಟೆಕ್ನಾಲಜಿ ಡೆವಲಪರ್ ಯಾರಿರ್ತಾರೆ ಅವ್ರ ಹತ್ರ ಮಾತಾಡಿಕೊಂಡು ಮುಖ್ಯವಾಗಿ ನಮ್ಮಲ್ಲಿ ಆ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಒಂದು ಇನ್ಕ್ಯುಬೇಷನ್ ಫೆಸಿಲಿಟೀಸ್ ಅಂತ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಸುಮಾರು ಈಗ ನಮ್ಮಲ್ಲಿ ಪ್ರೆಸೆಂಟಾಗಿ ಒಂದು 13 ಜನ ಇನ್ಕ್ಯುಬೇಟರ್ಸ್ ಇದ್ದಾರೆ. 13 ಜನನು ಇದರಲ್ಲಿ ಬೇರೆ ಬೇರೆ ತಾಂತ್ರಿಕತೆಗಳ ಬಗ್ಗೆ, ಒಬ್ಬರು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಥವಾ ಜೀವಾಣು ಗೊಬ್ಬರದ ಬಗ್ಗೆ ಇರ್ಬೋದು, ಇನ್ನೊಬ್ಬರು ಈ ನಮ್ಮ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲ್ಸ್ ಅಥವಾ ಏನು ನಾವು ಈ ಗೊಬ್ಬರಗಳು ಅಂದರೆ ಮಣ್ಣಲ್ಲಿ ಕಡಿಮೆ ಇರುವಂತಹ, ಸಾಮಾನ್ಯವಾಗಿ ಎಲ್ಲ ಮಣ್ಣಲ್ಲೂ ಕಮ್ಮಿ ಇರುವಂತಹ ಈ ಲಘು ಪೋಷಕಾಂಶಗಳ ಮಿಶ್ರಣ ಇರ್ಬೋದು, ಅದನ್ನು ತಯಾರು ಮಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ಒಂದು ಕೀಟ ಅಥವಾ ರೋಗ ನಿರ್ವಹಣೆಗೆ ಬೇಕಾದಂಥ ಒಂದು ಬಯೋ ಕಂಟ್ರೋಲ್ ಏಜೆಂಟ್ಸ್ ಬಗ್ಗೆ ಇರ್ಬೋದು, ಅಥವಾ ಅಣಬೆ ಬೇಸಾಯದ ಬಗ್ಗೆ ಇರ್ಬೋದು, ಅಥವಾ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ಈ ಥರದ ಒಂದು ತಾಂತ್ರಿಕತೆಗಳ ಬಗ್ಗೆ ನಮ್ಮಲ್ಲಿ ಈಗ ಆಲ್ರೆಡಿ ಅದನ್ನು ಇನ್ಕ್ಯುಬೇಟರ್ಸನ್ನು ನಾವು ನೋಂದಣೀಕರಿಸಿಕೊಂಡು ಅವರಿಗೆ 1 ವರ್ಷದವರೆಗೆ ನಾವು ತರಬೇತಿ ಅಂದರೆ ಏನು, ಸೈಂಟಿಸ್ಟ್ ಯಾರು ಅದನ್ನು ಡೆವಲಪ್ ಮಾಡಿರ್ತಾರೆ ಅವರ ಒಂದು ಡೈರೆಕ್ಟ್ ಸೂಪರ್ವಿಷನಲ್ಲಿ ಅವರು ನಮ್ಮಲ್ಲಿ ಆ ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತಾರೆ. ಈ ತಯಾರು ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಒಂದು ಪ್ರೊಸೀಜರನ್ನು ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ಭಾರತ ಸರ್ಕಾರದ ಈ ICR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನು ಹೇಳ್ತೀವಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾಗಿ ಒಂದಷ್ಟು ಮಾಹಿತಿಗಳನ್ನು ಅಂದರೆ ಒಂದು
ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫ್ರೇಮ್ ಮಾಡಿಕೊಂಡು ಅದರ ಪರವಾಗಿ ಸೊ ಯಾರೇ ಒಬ್ಬರು ನಮ್ಮಲ್ಲಿ ಈಗ ನೋಂದಣಿ ಮಾಡ್ಕೋಬೇಕಾದ್ರೆ ಅವರು ಫಸ್ಟ್ ನಮ್ಮ ಒಂದು ಟೆಕ್ನಾಲಜಿ ಅಥವಾ ಏನು ಈ ಒಂದು ತಾಂತ್ರಿಕತೆಯ ಬಗ್ಗೆ ಲೈಸೆನ್ಸನ್ನು ತಗೊಳ್ಬೇಕಾಗತ್ತೆ. ಲೈಸೆನ್ಸ್ ಅಂದರೆ ಅವ್ರಿಗೆ ನಾವು ಒಂದು 5 ವರ್ಷದವರೆಗೆ ಅದರದ ಒಂದು ಎಲ್ಲ ಡೀಟೇಲ್ಸು ಅಂದರೆ ಯಾವುದು ಅದರ ತಾಂತ್ರಿಕತೆಯ ಫುಲ್ಲು ಒಂದು ಮಾಹಿತಿಯನ್ನು ನಿಖರವಾಗಿ ಕೊಟ್ಟು ಅದ್ರ ಜೊತೆಗೆ ಅವರಿಗೆ ಒಂದು ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಒಂದು MOU ಮುಖಾಂತರ, MOU ಅಂದರೆ ಏನು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ನಮ್ಮ ಒಂದು ಸಂಸ್ಥೆಯಿಂದ ಅವರಿಗೆ ಅದನ್ನು ಇದರ MOU ಮುಖಾಂತರ ನಾವು ಅವರಿಗೆ ಈ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದನ್ನು ಅವರಿಗೆ ಒಪ್ಪಿಸ್ತೀವಿ. ಇದು 5 ವರ್ಷಗಳ ಕಾಲ ಅವರು ಅವರು ಸ್ವಂತವಾಗಿ ಉಪಯೋಗಿಸ್ಕೊಂಡು ಅದನ್ನು ವಾಣಿಜ್ಯೀಕರಣ ಮಾಡಿಸ್ಕೋಬೋದು. ಅದೇ ಥರ ಏನಾದರೂ ಅವರಿಗೆ ಮತ್ತೆ 5 ವರ್ಷ ಆದಮೇಲೆ ಮತ್ತೆ ಏನಾದರೂ ಅದನ್ನು ಮತ್ತೆ ನವೀಕರಣ ಮಾಡಿಸ್ಕೋಬೇಕಾದ್ರೂ ಕೂಡ ಅದನ್ನು ನಾವು ಮತ್ತೆ ನಮಗೆ ಅಪ್ಲೈ ಮಾಡಿ ಮತ್ತೆ ಆ ಒಂದು ಏನು ಅಮೌಂಟ್ ಇರುತ್ತೆ ಅದರದ್ದನ್ನು ಪೇ ಮಾಡಿ ಅದನ್ನು ಮತ್ತೆ ನಾವು ಅದನ್ನು ನವೀಕರಿಸ್ಬೋದು. ಬಟ್ ಇಲ್ಲಿ ಮುಖ್ಯವಾಗಿ ಈ ಒಂದು ಲೈಸೆನ್ಸ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೆ ನಾವು ಇನ್ಕ್ಯುಬೇಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವರನ್ನು ನಾವು 1 ವರ್ಷದ ಕಾಲ ತರಬೇತಿ ಇಟ್ಟು ಅವರು ಮಾಡಿದಂಥ ಒಂದು ಏನೇ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಯಾವಾಗಲೇ ಹೇಳ್ತಿದ್ದೆ 3-4 ಥರ ಪ್ರಾಡಕ್ಟ್ಸು ಭಾಳ ಫೇಮಸ್ ಆಗಿ ನಮ್ಮ ಸಂಸ್ಥೆಯಿಂದ ಹೊರಬರ್ತಾ ಇದೆ. ನಮಸ್ತೆ, ನನ್ನ ಹೆಸರು ಬಬಿತಾ ಅಂತ. ಸೊ ನಮ್ಮದು ಪ್ರೋಗ್ರೋರಿಚ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾವು ಇಲ್ಲಿ IAHR ಅಲ್ಲಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಟೆಕ್ನಾಲಜಿ ತೊಗೊಂಡು ನಾವು ಅದರದ್ದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾದಲ್ಲಿ ನಾವು ಮೈಕ್ರೋಬಿಯಲ್ ಕಲ್ಚರ್ ಗ್ರೋ ಮಾಡಬೇಕಂದ್ರೆ ಮೀಡಿಯಾನ ನಾವು ಫಸ್ಟು ಆಟೋಕ್ಲೇವ್ ಮಾಡಬೇಕು, ಕ್ಯಾನ್ಸಲ್ ಹಾಕಿಬಿಟ್ಟು. ಆ ಮೀಡಿಯಾ ಆಟೋಕ್ಲೇವ್ ಮಾಡೋದಕ್ಕೆ ನಾವು ಈ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ಇದರ ಹೆಸರು ಬಂದು ಆಟೋಕ್ಲೇವ್ ಅಂತ. ಇದರಲ್ಲಿ ನಾವು 121 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 ಮಿನಿಟ್ಸ್ವರೆಗೂ ಇದರಲ್ಲಿ ಇಟ್ಬಿಟ್ಟು ನಾವು ಆನ್ ಮಾಡಿ ಬಿಡ್ತೀವಿ. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ಎಲ್ಲ ಮೈಕ್ರೋಬ್ಸು ಏನೇನಿದೆ ಅದೆಲ್ಲ ಸತ್ತೋಗಿ ಮೀಡಿಯಾ ಸ್ಟೆರಿಲೈಸ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ನಾವು ಅದರಲ್ಲಿ ಕಲ್ಚರ್ ಹಾಕಿ ಗ್ರೋ ಮಾಡ್ತೀವಿ. ಇದು ಫರ್ಮೆಂಟರ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಏನು ಬ್ಯಾಕ್ಟೀರಿಯಾ ಇದೆ ಅದನ್ನು ಗ್ರೋ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಫಸ್ಟು ಇದು ಸ್ಟೆರಿಲೈಸ್ ಮಾಡ್ತೀವಿ. ಇದನ್ನು ಸ್ಟೆರಿಲೈಸ್ ಮಾಡಿಬಿಟ್ಟು ಮೀಡಿಯಾ ಪೋರ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ನಾವು ಅದನ್ನು ಸ್ಟೆರಿಲೈಸ್ ಮಾಡ್ತೀವಿ. ಮತ್ತು ಮೈಕ್ರೋಬಿಯಲ್ ಕಲ್ಚರ್ನ ಹಾಕಿಬಿಟ್ಟು 2 ದಿನ 3 ದಿನ ಇದರಲ್ಲಿ ಗ್ರೋ ಮಾಡ್ಬೋದು. ಸೊ ಇದರಲ್ಲಿ ಟೆಂಪ್ರೇಚರು ಮತ್ತು pH ಇದೆಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇದು 160 ಲೀಟರ್ ಕೆಪಾಸಿಟಿ ಇದೆ. ಇದರಲ್ಲಿ ನಾವು ನಿಯರ್ಲಿ 140 ಲೀಟರ್ಸ್ ಅಷ್ಟು ಕಲ್ಚರ್ನ ಗ್ರೋ ಮಾಡ್ಕೋಬೋದು. ಇಲ್ಲಿ ಲಾಸ್ಟ್ 1 ಇಯರಿಂದ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಇದು IAHR ಇಂದ ಟೆಕ್ನಾಲಜಿ ತೊಗೊಂಡಿದ್ದೀವಿ. ಸೊ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಬಂದು ಇದು NPK ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಆಗಿದೆ. ಸೊ ಇದನ್ನು ಬಳಸೋದ್ರಿಂದ ಫಾರ್ಮರ್ಸಿಗೆ ಲೈಕ್ 10% 20% ಅಷ್ಟು ಇಳುವರಿ ಜಾಸ್ತಿ ಮಾಡ್ಬೋದು. ಮತ್ತು ಮಣ್ಣಿನಲ್ಲಿರೋ ಸೂಕ್ಷ್ಮಜೀವಿಗಳನ್ನ ನಾವು ಜಾಸ್ತಿ ಮಾಡ್ಕೋಬೋದು. ಮತ್ತು ರಾಸಾಯನಿಕ ಗೊಬ್ಬರದಲ್ಲಿ 25% ಅಷ್ಟು ಗೊಬ್ಬರನ ಕಡಿಮೆ ಮಾಡ್ಬೋದು. ಸೊ ನಾನು ಇಲ್ಲಿ ಲಾಸ್ಟ್ 1 ಇಯರಿಂದ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ನಿಯರ್ಲಿ 5,000 ಲೀಟ್ರಷ್ಟು ಪ್ರೊಡಕ್ಷನ್ ಮಾಡಿ ಸೇಲ್ಸ್ ಮಾಡಿದ್ದೀವಿ. ನಮ್ಮದು ಮೇಯ್ನ್ಲಿ ಕರ್ನಾಟಕದಲ್ಲಿ ನಾವು ಸೇಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರಲ್ಲಿ ನಮ್ಮದು ಔಟ್ಲೆಟ್ ಇದೆ. ಸೊ ಮೈಸೂರಲ್ಲಿರೋ ಫಾರ್ಮರ್ಸಿಗೆ ಲೈಕ್ ವೆಜಿಟೇಬಲ್ ಫಾರ್ಮರ್ಸು, ಬನಾನಾ ಫಾರ್ಮರ್ಸು ಇವರಿಗೆಲ್ಲ ನಾವು ಮೈಕ್ರೋಬಿಯಲ್ ಕನ್ಸಾರ್ಷಿಯಾನ ಸೇಲ್ ಮಾಡ್ತಾ ಇದ್ದೀವಿ. ಸೊ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾದಿಂದ ತುಂಬ ಉಪಯೋಗಗಳಿದೆ.
ಲೈಕ್ ಇದನ್ನು ಯೂಸ್ ಮಾಡೋದ್ರಿಂದ ಆವಾಗಲೇ ಹೇಳಿದ್ರಂಗೆ 10-20% ಅಷ್ಟು ಇಳುವರಿ ಜಾಸ್ತಿ ಮಾಡ್ಬೋದು. ಆಮೇಲೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳನ್ನ ಜಾಸ್ತಿ ಮಾಡ್ಬೋದು. ಆಮೇಲೆ ಇದು NPK ನೈಟ್ರೋಜನ್ನು, ಫಾಸ್ಫರಸ್ಸು, ಜಿಂಕು ಮತ್ತು ಪೊಟ್ಯಾಷಿಯಮ್ ಇದನ್ನ ಗಿಡಗಳು ಚೆನ್ನಾಗಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಇಳುವರಿ ಜಾಸ್ತಿ ಮಾಡುತ್ತೆ, ಫ್ಲವರಿಂಗ್ ಮತ್ತು ಫ್ರೂಟಿಂಗು ಅದೆಲ್ಲ ಇನ್ಕ್ರೀಸ್ ಆಗುತ್ತೆ. ಮತ್ತು ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಇದು ನಾವು ಒಂದು ಎಕರೆಗೆ 3 ಲೀಟ್ರ್ ಅಷ್ಟು ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾನ ಒಂದು 200 ಲೀಟ್ರ್ ಅಥವಾ 300 ಲೀಟ್ರ್ ನೀರಲ್ಲಿ ಹಾಕಿಬಿಟ್ಟು ನೀವು ಡ್ರಿಪ್ ಇರಿಗೇಷನ್ ಅಥವಾ ಡ್ರೆಂಚಿಂಗ್ ಈ ಮೂಲಕ ಕೊಡ್ಬೋದು. ಆಮೇಲೆ ಕೋಕೋಪೀಟ್ಗೂ ಇದನ್ನು ಬಳಸ್ಬೋದು. 1 ಲೀಟ್ರ್ AMCನ 1 ಟನ್ ಕೋಕೋಪೀಟ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ನರ್ಸರಿಗಳಲ್ಲೆಲ್ಲ ಬಳಸ್ಬೋದು. ಮತ್ತು ಬೀಜಗಳಿಗೆ ಬೀಜೋಪಚಾರ ಮಾಡ್ಕೋಬೋದು. ಬೀಜೋಪಚಾರ ಮಾಡೋದಕ್ಕೆ ನೀವು ಒಂದು 10-20 ml ಈ ಅಕ್ಕಿ ಗಂಜಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬೀಜಗಳಿಗೆ ಮಿಕ್ಸ್ ಮಾಡಿ ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ಬಳಸ್ಬೋದು. ಹಾಗೆ ಇದನ್ನು ನೀವು ಸ್ಪ್ರೇ ಕೂಡ ಮಾಡ್ಬೋದು. 10 ml 1 ಲೀಟ್ರ್ ನೀರಲ್ಲಿ ಹಾಕಿಬಿಟ್ಟು ಒಂದು 15 ದಿವಸದ ಇಂಟರ್ವಲಲ್ಲಿ ನೀವು ಸ್ಪ್ರೇಸ್ ಕೊಡ್ಬೋದು. ಮತ್ತು ಇದನ್ನು ಯಾವುದೇ ರೀತಿಯಾದ ಕೆಮಿಕಲ್ ಜೊತೆ ಇದನ್ನು ಮಿಕ್ಸ್ ಮಾಡಬಾರ್ದು. ಲೈಕ್ ಈ ಏನೇ ಹರ್ಬಿಸೈಡು, ಪೆಸ್ಟಿಸೈಡು ಇದು ಅಥವಾ ನೀವೇನಾದರೂ ಕೆಮಿಕಲ್ ಗೊಬ್ಬರ ಕೊಡ್ತಾ ಇದ್ದರೆ ಒಂದು 15-20 ದಿವಸ ಗ್ಯಾಪಲ್ಲಿ ಇದನ್ನು ಬಳಸಬೇಕಾಗತ್ತೆ. ಸೊ ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾನ ನಾವು ಎಲ್ಲ ಬೆಳೆಗೂ ಯೂಸ್ ಮಾಡ್ಬೋದು. ಎಲ್ಲ ಇದು ತರಕಾರಿ, ಹೂವು, ಹಣ್ಣು, ಆಮೇಲೆ ಅಡಿಕೆ, ತೆಂಗು, ಆಮೇಲೆ ಈ ಪೆಪ್ಪರು, ಶುಗರ್ ಕೇನು ಇದು ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು. ಇದು ಮೇಯ್ನ್ಲಿ ಏನಂದರೆ ಇದು ಮಣ್ಣನ್ನು ತುಂಬ ಇಂಪ್ರೂವ್ ಮಾಡುತ್ತೆ, ಮಣ್ಣದು ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ. ಸೊ ಮಣ್ಣಲ್ಲಿ ಫಲವತ್ತತೆನ ಇಂಪ್ರೂವ್ ಮಾಡುತ್ತೆ. ಹಾಗೆ ಗಿಡಗಳು ಚೆನ್ನಾಗಿ ಗ್ರೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಎಲ್ಲ ಕ್ರಾಪ್ಗಳಿಗೂ ನೀವು ಯೂಸ್ ಮಾಡ್ಬೋದು. ಸೊ ನಾವು ಈ ಪ್ರೋಗ್ರೋ ರಿಚ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಬಯೋ ಫರ್ಟಿಲೈಸರ್ ಪ್ರೊಡಕ್ಷನ್ ಮಾಡಬೇಕು ಅಂತ ಫಸ್ಟು ನಾವು ಅಂದ್ಕೊಂಡ್ವಿ. ಆಮೇಲೆ ಇದು ಬಯೋ ಫರ್ಟಿಲೈಸರ್ ಪ್ರೊಡಕ್ಷನ್ ಮಾಡೋದಕ್ಕೆ ಟೆಕ್ನಾಲಜೀಸ್ ಯಾವುದು ಅವೈಲೇಬಲ್ ಇದೆ ಅಂತ ನೋಡಿದಾಗ ಈ AMC ಪ್ರಾಡಕ್ಟ್ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಮಾರ್ಕೆಟಲ್ಲಿ ಇದು ಚೆನ್ನಾಗಿ ವರ್ಕ್ ಮಾಡ್ತಿದೆ. ಮತ್ತು ಈ ಟೆಕ್ನಾಲಜಿನ ಇಲ್ಲಿ ಡಾಕ್ಟರ್ ಸೆಲ್ವಕುಮಾರ್ ಸರ್ IAHR ಅಲ್ಲಿ ಡೆವಲಪ್ ಮಾಡಿಬಿಟ್ಟು ಅವರು ಲೈಸೆನ್ಸಿಂಗ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಸೊ ಹಾಗಾಗಿ ನಾವು ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಇದ್ರದ್ದು ಬೆನಿಫಿಟ್ಸು ಮತ್ತು ಹೇಗೆ ಇದು ಮೂವ್ಮೆಂಟ್ ಏನಿದೆ, ಪ್ರೊಡಕ್ಷನ್ ಹೇಗಿದೆ ಇದ್ರ ಬಗ್ಗೆ ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಅದಕ್ಕೆ ಟ್ರೈನಿಂಗು ಕೂಡ ಪ್ರೊವೈಡ್ ಮಾಡಿದರು. ಆಮೇಲೆ ನಾವು ಅದನ್ನು ತಗೊಂಡು ಮಾಡ್ತಾ ಇದ್ದೀವಿ ಇವಾಗ. ಸೊ IAHR ಅಲ್ಲಿ ಈ ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ಅದರದ್ದು ಫೀಲ್ಡ್ ಸ್ಟಡೀಸ್ ಎಲ್ಲ ಮಾಡಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿಬಿಟ್ಟು ರಿಸಲ್ಟ್ಸ್ ಎಲ್ಲ ನೋಡಿ ಅವರು ಈಗ ಎಲ್ಲ ಕಂಪನೀಸ್ಗಳಿಗೂ ಲೈಸೆನ್ಸಿಂಗ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಾವು ತಗೊಂಡು ನಾವು ಪ್ರೊಡಕ್ಷನ್ ಮಾಡಿ ಎಲ್ಲ ಫಾರ್ಮರ್ಸಿಗೆ ಕೊಟ್ಟಾಗ ನಾವು ಫಾರ್ಮರ್ಸಿಂದನೂ ನಮಗೆ ಒಳ್ಳೆ ಇದು ಫೀಡ್ಬ್ಯಾಕ್ ಬಂತು. ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿಬಿಟ್ಟು ಎಲ್ಲ ಫಾರ್ಮರ್ಸಿಂದ ನಮಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಆಮೇಲೆ ಇದಕ್ಕೆ ಸೇಲ್ಸಿಗೆ ನಮಗೆ IAHR ಅಲ್ಲಿ ಇನಿಷಿಯಲಿ ನಾವು ಇಲ್ಲಿ ಇನ್ಕ್ಯುಬೇಷನ್ ತಗೊಂಡಾಗ ನಮಗೆ ಸೇಲ್ಸ್ಗೆ ಅವರು ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದು ಅಟಿಕ್ ಅಂತ ಹೇಳ್ತಾರೆ. ಅಟಿಕಲ್ಲಿ ಇದನ್ನು ಫಾರ್ಮರ್ಸಿಗೆ ಅವೈಲೇಬಲ್ ಇದೆ ಈ AMC ಪ್ರಾಡಕ್ಟು. ಸೊ ನಾವೇನು ಪ್ರೊಡಕ್ಷನ್ ಮಾಡ್ತೀವಿ ಆ ಪ್ರಾಡಕ್ಟನ್ನ ಅಲ್ಲಿ ನಮಗೆ ಸೇಲ್ಸ್ ಸಪೋರ್ಟ್ ಕೂಡ IAHR ಮಾಡಿಕೊಡ್ತಾ ಇದೆ. ಅದಲ್ಲದೆ ನಾವು ಇದನ್ನು ಈ ಪ್ರಾಡಕ್ಟ್ನ 1 ಲೀಟರ್ ಮತ್ತು 5 ಲೀಟರ್ ಮತ್ತು 20 ಲೀಟರ್ ಈ ಕೆಪಾಸಿಟಿಯಲ್ಲಿ ನಾವು ಪ್ರೊಡಕ್ಷನ್ ಪ್ಯಾಕಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ನಮ್ಮ IAHR ಅಲ್ಲದೆ ನಾವು ಮೈಸೂರಲ್ಲಿನೂ ನಾವು ಒಂದು HD ಕೋಟೆ ಅಂತ ಅಲ್ಲಿ ಒಂದು ಔಟ್ಲೆಟ್ ಶಾಪ್ ಹಾಕಿದ್ದೀವಿ. ಅಲ್ಲಿನೂ ಫಾರ್ಮರ್ಸ್ ಬಂದು ಇದನ್ನು ಬೈ ಮಾಡ್ಬೋದು. ಅಲ್ಲದೆ ಇದರಲ್ಲಿ ನಾವು ಫೋನ್ ನಂಬರ್ ಹಾಕಿದ್ದೀವಿ. ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ನಿಮಗೆ ಈ ಪ್ರಾಡಕ್ಟ್ ಬೈ ಮಾಡ್ಬೋದು. ಸೊ ನಾವು ಈ ಟೆಕ್ನಾಲಜಿ ತೊಗೊಳೋದಕ್ಕೆ IAHRಗೆ ಬಂದಾಗ ನಾವು ಫಸ್ಟು ITMUನ ಕಾಂಟ್ಯಾಕ್ಟ್ ಮಾಡಿದ್ವಿ. ITMU ಕಾಂಟ್ಯಾಕ್ಟ್ ಮಾಡಿದಾಗ ಇದು AMC ಟೆಕ್ನಾಲಜಿನ ನಾವು ಲೈಸೆನ್ಸ್ ತೊಗೊಂಡ ಮೇಲೆ ಇಲ್ಲಿ ಪ್ರೊಡಕ್ಷನ್ ಮಾಡಬೇಕಂದ್ರೆ ಇನ್ಕ್ಯುಬೇಷನ್ ಸೆಂಟರ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ. ಅದು ಮೇಯ್ನ್ಲಿ BPD ಅವರು ಅದಕ್ಕೆ ಇನ್ಚಾರ್ಜ್ ಇದ್ದಾರೆ. ಸೊ ನಮಗೆ ಈ ಇದು ಏನು ಇನ್ಕ್ಯುಬೇಷನ್ ಮಾಡಬೇಕು ಅದಕ್ಕೆ ನಮಗಿಲ್ಲಿ ರೆಂಟಲ್ ರೂಮ್ಸ್ ಕೊಡ್ತಾರೆ. ಪ್ಲಸ್ ನಮಗೆ ಎಲ್ಲ ಎಕ್ವಿಪ್ಮೆಂಟ್ಗಳದ್ದು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ. ಇಲ್ಲಿರೋ ಫೆಸಿಲಿಟಿ ಆಟೋಕ್ಲೇವ್ ಆಗಿರ್ಬೋದು, ಫರ್ಮೆಂಟರ್ ಆಗಿರ್ಬೋದು, ಲ್ಯಾಮಿನಾರ್ ಹುಡ್, ಇನ್ಕ್ಯುಬೇಟರ್ ಇದೆಲ್ಲ ಫೆಸಿಲಿಟೀಸ್ನ ನಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಮಂತ್ಲಿ ರೆಂಟಲ್ ಬೇಸಿಸ್ ಮೇಲೆ.
ಅದನ್ನು 1 ಇಯರ್ವರೆಗೂ ನಮಗೆ ಇಲ್ಲಿ ಇದು ಇನ್ಕ್ಯುಬೇಷನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಫಾರ್ಮರ್ಸಿಗೂ AMCನ ಆದಷ್ಟು ಅಧಿಕವಾಗಿ ಬಳಸಿ ಹಾಗೂ ನಿಮ್ಮ ರಾಸಾಯನಿಕ ಗೊಬ್ಬರನ ಎಷ್ಟು ಸಾಧ್ಯ ಅಷ್ಟನ್ನ ಕಡಿಮೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆನ ಕಾಪಾಡ್ಬೋದು, ಗಿಡಗಳಲ್ಲಿ ಇಳುವರಿ ಚೆನ್ನಾಗಿ ಪಡಿಬೋದು. ಸೊ ಆದಷ್ಟು ಬಯೋ ಫರ್ಟಿಲೈಸರ್ನ ನಿಮ್ಮ ಕ್ರಾಪ್ಸ್ಗಳಿಗೆ, ಬೆಳೆಗಳಿಗೆ ಎಲ್ಲ, ತೋಟ ಗದ್ದೆಗಳಿಗೆಲ್ಲ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ಮುನೀನಪಾಳ್ಯ, ದಾಸಂಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಮೂಲತಃ ನಾವು ಬೆಂಗಳೂರಿನವರೇ. ನಾನು IIHRನಲ್ಲಿ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅನ್ನೋದೊಂದು ಲೈಸೆನ್ಸ್ ತೊಗೊಂಡಿದ್ದೀನಿ. ನಾನು ಮೂಲತಃ ರೈತ ಕುಟುಂಬದಿಂದ ಬಂದಿದ್ದು. ನಾನು ಇದಕ್ಕೊಂದು 3 ತಿಂಗಳು ಮುಂಚೆ ಪಪ್ಪಾಯ ಬೆಳೆದಿದ್ದೆ. ರೋಗ ಬಂತು. ಅದನ್ನು ಚೆಕ್ ಮಾಡ್ಸೋಕ್ಕೆ ಅಂತ IIHRಗೆ ಬಂದೆ. ಹೀಗೆ ಪರಿಚಯ ಆಗಿ ಸೆಂಥಿಲ್ ಕುಮಾರ್ ಸರ್ ಪರಿಚಯ ಆಯಿತು. ಅವ್ರ ಕಡೆಯಿಂದ AMC ಬಗ್ಗೆ ತಿಳಿಯಿತು. AMC ತೊಗೊಬೇಕು ಅಂದ್ಬಿಟ್ಟು ನಾನು 3 ತಿಂಗಳಿಂದ ಪ್ರಯತ್ನಪಟ್ಟು AMC ಲೈಸೆನ್ಸ್ ಇವಾಗ ತೊಗೊಂಡಿದ್ದೀನಿ. ಹೋದ ತಿಂಗಳು ನಂದು ಅಗ್ರಿಮೆಂಟ್ ಆಗಿದೆ. ಇವಾಗ ನನ್ನಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. AMC ಒಂದು ಬಯೋಫರ್ಟಿಲೈಸರ್ ಕೆಮಿಕಲ್ ಆಗಿದ್ದು, ಇದರಲ್ಲಿ ತುಂಬ ರಿಸಲ್ಟ್ ಇದೆ. ಮಣ್ಣಲ್ಲಿ ಎರೆಹುಳು ಅಥವಾ ತೇವಾಂಶ ಎಲ್ಲ ಬ್ಯಾಕ್ಟೀರಿಯಾಗಳಿಗೆ ಒಂದು ಮೂಲ ಕೆಮಿಕಲ್ ಇದು. ಹಾಗಾಗಿ ಇದನ್ನು ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಅಪ್ ಟು 20% ಹೈಯರ್ ಈಲ್ಡ್ ಇದೆ. ನನ್ನ ಗುರಿ ಬಂದು ರೈತರುಗಳಿಗೆ ಈ ಬಯೋಫರ್ಟಿಲೈಸರ್ ಕೆಮಿಕಲಿಂದ ಗುಣಮಟ್ಟವಾದ ಮತ್ತು ಹೆಚ್ಚು ಇಳುವರಿ ಕೊಡುವಂಥ ಕಾರ್ಯಕ್ರಮ ಇದಾಗಿದ್ದು, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ನಾನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ 3 ಆರ್ಗ್ಯಾನಿಸಮ್ಮು ನಾವು ಗ್ರೋ ಮಾಡ್ಕೊಂಡಿರೋದನ್ನ ಒಂದು ಡ್ರಮ್ಮಿಗೆ ಈಕ್ವಲ್ ಪ್ರಪೋರ್ಷನಲ್ಲಿ ಡಂಪ್ ಮಾಡ್ಕೊತೀವಿ. ಆ ಡಂಪ್ ಮಾಡ್ಕೊಂಡಾದಮೇಲೆ ಗ್ಲಿಸರಾಲು, ಇದು 5% ಗ್ಲಿಸರಾಲು ಆಟೋಕ್ಲೇವ್ ಮಾಡಿರೋದನ್ನು ಮಿಕ್ಸ್ ಮಾಡ್ತೀವಿ. ಏನು ಕನ್ಸೋರ್ಷಿಯಮ್ ಇದೆ ಅದಕ್ಕೆ. ಈ ಗ್ಲಿಸರಾಲ್ ಆ್ಯಡ್ ಮಾಡೋದು ಏನಕ್ಕೆ ಅಂತ ಅಂದರೆ, ನಾವು ಗ್ರೋ ಮಾಡಿರ್ತೀವಲ್ಲ 3 ಆರ್ಗ್ಯಾನಿಸಮ್ಮು, ಅದ್ರ ಗ್ರೋತ್ನ ಸ್ಟಾಪ್ ಮಾಡೋಕ್ಕೆ. ಏನಂದರೆ ಗ್ರೋತ್ ಅಷ್ಟೇ ಸ್ಟಾಪ್ ಆಗುತ್ತೆ, ಅದು ಸೆಲ್ಸ್ ಎಲ್ಲ ವಯೇಬಲ್ ಆಗೇ ಇರುತ್ತೆ, ಅಂದರೆ ಬದುಕೇ ಇರ್ತವೆ, ಅದ್ರ ಬೆಳವಣಿಗೆ ಮಾತ್ರ ಸ್ಟಾಪ್ ಆಗುತ್ತೆ. ಇದಕ್ಕೆ ಇದನ್ನು ಗ್ಲಿಸರಾಲ್ನ ಕನ್ಸೋರ್ಷಿಯಮ್ ಮಾಡಿರೋದಕ್ಕೆ ಆ್ಯಡ್ ಮಾಡ್ತೀವಿ. ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ 3 ಡಿಫ್ರೆಂಟ್ ಆರ್ಗ್ಯಾನಿಸಮ್ ಇರುತ್ತೆ. ಅದರಲ್ಲಿ ಒಂದು ಬ್ಯಾಸಿಲಸ್ ಒಂದು, ಸೂಡೋಮೋನಾಸ್ ಒಂದು ಮತ್ತು ಅಜಿಟೋಬ್ಯಾಕ್ಟರ್ ಒಂದು. ಬ್ಯಾಸಿಲಸ್ಸು ಮತ್ತು ಸೂಡೋಮೋನಾಸಿಗೆ ನ್ಯೂಟ್ರಿಯೆಂಟ್ ಅಗರ್ ಯೂಸ್ ಮಾಡ್ತೀವಿ, ಮತ್ತು ಅಜಿಟೋಬ್ಯಾಕ್ಟರ್ಗೆ ಜೆನ್ಸನ್ ಬ್ರಾತ್ ಯೂಸ್ ಮಾಡ್ತೀವಿ. ಅಜಿಟೋಬ್ಯಾಕ್ಟರ್ಗೆ ಮತ್ತು ಇದು ನ್ಯೂಟ್ರಿಯೆಂಟ್ ಬ್ರಾತ್ ಏನು ಯೂಸ್ ಮಾಡ್ತೀವಿ ಅದರದ್ದು ನ್ಯೂಟ್ರಿಯೆಂಟ್ ಅಗಾರ್ದು ಕಾಂಪೋಸಿಷನ್ ಇದು. ಇದರಲ್ಲಿ ಸೋಡಿಯಂ ಕ್ಲೋರೈಡು, ಪೆಪ್ಟೋನು, ಬೀಫ್ ಎಕ್ಸ್ಟ್ರಾಕ್ಟು ಮತ್ತು ಗ್ಲೂಕೋಸು, ಈ 3 5 ಗ್ರಾಮ್ ಇರುತ್ತೆ. ಇದನ್ನು ನಾವು 50 ಲೀಟರ್ ಕಾರ್ಬೈ ಕ್ಯಾನಿಗೆ ಹಾಕಿ 50 ಲೀಟರ್ ಕಾರ್ಬೈ ಕ್ಯಾನಿಗೆ ನಾವು 40 ಲೀಟರ್ ಅಷ್ಟೇ ಮೀಡಿಯಾ ಪ್ರಿಪ್ರೇಷನ್ ಮಾಡಬೇಕು. ಬಿಕಾಸ್ ಏರ್ ಗ್ಯಾಪ್ ಇರಬೇಕು. ಅದು ಸ್ಟೆರಿಲೈಸ್ ಮಾಡಿದಾಗ ಬಾಯ್ಲ್ ಆಗಿ ಅದೆಲ್ಲ ಔಟ್ಸೈಡ್ ಬಂದುಬಿಡುತ್ತೆ. ಅದಕ್ಕೆ 40 ಲೀಟರ್ಸ್ ಅಷ್ಟೇ ಪ್ರಿಪೇರ್ ಮಾಡಬೇಕು. ಇವಾಗ ನಾನು ಮೀಡಿಯಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈ ಕ್ಯಾನ್ನ ಆಟೋಕ್ಲೇವ್ ಮಾಡಬೇಕು. ಮೀಡಿಯಾ ಪ್ರಿಪೇರ್ ಯಾವುದೇ ಮೀಡಿಯಾ ಪ್ರಿಪೇರ್ ಮಾಡಿದ್ರೂ ಇದನ್ನು ವಾಟರ್ ಫಿಲ್ ಮಾಡಿ ಆಟೋಕ್ಲೇವ್ ಮಾಡಬೇಕು.
ನಾವು ಆಟೋಕ್ಲೇವ್ ಮಾಡೋಕ್ಕೆ ಆಟೋಕ್ಲೇವ್ಗೆ ಇಡ್ತಾ ಇದ್ದೀವಿ ಇವಾಗ. ಇದರಲ್ಲೇ ಮಾರ್ಕಿಂಗ್ಸ್ ಇರುತ್ತೆ 50 ಲೀಟರ್ವರೆಗೂ. ನಾವು 40 ಲೀಟರ್ಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀವಿ. ಇವಾಗ 40 ಲೀಟರ್ಸ್ ಅಷ್ಟು ವಾಟರ್ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಕ್ಯಾಪ್ ಕ್ಲೋಸ್ ಮಾಡಬೇಕು. ಕ್ಯಾಪ್ನ ಫುಲ್ಲು ಟೈಟಾಗಿ ಕ್ಲೋಸ್ ಮಾಡಬಾರ್ದು. ಇದು ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಇದು ಬಸ್ಟ್ ಆಗೋಗುತ್ತೆ. ಹಂಗಾಗಿ ಕ್ಯಾಪ್ನ ಫುಲ್ಲು ಕ್ಲೋಸ್ ಮಾಡಬಾರ್ದು. ನೆಕ್ಸ್ಟು ಆಟೋಕ್ಲೇವ್ನ ಕ್ಯಾಪೆಲ್ಲ ಫುಲ್ಲು ಕ್ಲೋಸ್ ಮಾಡಾದ್ಮೇಲೆ ಆಟೋಕ್ಲೇವ್ನ ಆನ್ ಮಾಡಬೇಕು. ಆಟೋಕ್ಲೇವ್ ಆನ್ ಆಗಿದೆ ಇವಾಗ. ಆಟೋಕ್ಲೇವ್ ಆನ್ ಆದಮೇಲೆ ಇದು ಅಪ್ ಟು 121 ಡಿಗ್ರಿ ಸೆಲ್ಸಿಯಸ್ ತನಕ ರೀಚ್ ಆಗುತ್ತೆ. ಮತ್ತು 15 ಮಿನಿಟ್ಸು ಮೇಂಟೈನ್ ಮಾಡಬೇಕು. ಅದು 121 ರೀಚ್ ಆದಾಗ ಅದ್ರ ಜೊತೆಗೆ ಪ್ರೆಷರ್ ಕೂಡ 15 LBS ಪ್ರೆಷರು ಇದರಲ್ಲಿ ಮೇಂಟೈನ್ ಆಗುತ್ತೆ. ಅದರಿಂದ ಯಾವುದೇ ಆರ್ಗ್ಯಾನಿಸಮ್, ಕಂಟಾಮಿನೇಟೆಡ್ ಆರ್ಗ್ಯಾನಿಸಮ್ ಯಾವುದು ಈ ನಾವೇನು ಮೀಡಿಯಾ ಮಾಡಿದ್ದೀವಿ ಅದರಲ್ಲಿ ಬದುಕೋ ಚಾನ್ಸಸ್ಸೇ ಇರೋದಿಲ್ಲ. ನೆಕ್ಸ್ಟು ಇದೇ ಮೀಡಿಯಾಗೆ ನೆಕ್ಸ್ಟು ನಮ್ಮದು ಏನು ಕಲ್ಚರ್ ಗ್ರೋ ಮಾಡ್ಕೊಂಡಿರ್ತೀವಿ ಅದನ್ನು ಇನೋಕ್ಯುಲೇಟ್ ಮಾಡಿ ಮತ್ತು 2 ಡೇಸ್ ದಟ್ ಈಸ್ 48 ಅವರ್ಸ್ ಬಿಡ್ತೀವಿ ಗ್ರೋ ಆಗೋಕ್ಕೆ ಆ ಕಲ್ಚರ್ನ. ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೆಂಟರ್ ನಮ್ಮ ಸಂಸ್ಥೆ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ರೈತರಿಗೆ ಸಿಗಬೇಕಾದ ಒಂದು ಸಂಪನ್ಮೂಲಗಳು ಅದಕ್ಕೆಲ್ಲ ನಾವು ಈ ಒಂದು ಇನ್ಕ್ಯುಬೇಟಿವ್ಸ್ ಮಾಡಿದ ಪ್ರಾಡಕ್ಟ್ಸ್ನ ನಮ್ಮ ATIC ಮುಖಾಂತರ ನಾವು ಅದನ್ನು ಸೇಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದರಲ್ಲಿ ಈಗ ಒಂದು 100 ರೂಪಾಯಿ ಒಟ್ಟು ಅವರಿಗೆ ಒಂದು ಸೇಲ್ ಆದರೆ ಅದರಲ್ಲಿ ಒಂದು 5% ಮತ್ತು ಒಟ್ಟಾಗಿ ಇದು ನಮ್ಮ ಸಂಸ್ಥೆಗೆ ಮತ್ತು ICRಗೆ ಅದರಲ್ಲಿ ಕಟ್ಟಾಗಿ ಮಿಕ್ಕಿದ ಅಮೌಂಟು ಅವರಿಗೆ GSTನ ಕಳೆದು ಮಿಕ್ಕಿದ ಅಮೌಂಟ್ ಎಲ್ಲ ಅವರಿಗೆ ಅಮೌಂಟು ಇನ್ಕ್ಯುಬೇಟರ್ಸ್ಗೆ ವಾಪಸ್ ಬರುತ್ತೆ. ಹೀಗಾಗಿ 1 ವರ್ಷ ನಮ್ಮಲ್ಲಿದ್ದರೂ ಕೂಡ ಅವರಿಗೆ ಸಾಕಷ್ಟು ಲಕ್ಷಾನುಗಟ್ಟಲೆ ಅದು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಇದು ಮಾಡಬೇಕಾದ್ರೆ ಮುಖ್ಯವಾಗಿ ಏನಂತಂದರೆ ಫಸ್ಟು ನಮ್ಮಲ್ಲಿ ನೋಂದಣಿ ಮಾಡ್ಕೋಬೇಕು. ಅದು ಆ ಒಂದು ಯಾವುದೋ ಒಂದು ಅವರಿಗೆ ಇಂಟ್ರೆಸ್ಟ್ ಇರುವಂಥ ಯಾವುದೇ ಒಂದು ತಾಂತ್ರಿಕತೆ ಬಗ್ಗೆ ಅವರು ಹೆಚ್ಚಿನ ಮಾಹಿತಿ ಗಳಿಸಬೇಕು. ಅದಾದಮೇಲೆ ನಮ್ಮ ಲೈಸೆನ್ಸನ್ನು ತೊಗೋಬೇಕು. ಲೈಸೆನ್ಸ್ ಆದಮೇಲೆ ನಮಗೆ ಇನ್ಕ್ಯುಬೇಷನ್ಗೆ ಬರೀಬೇಕು. ಇನ್ಕ್ಯುಬೇಷನ್ ನಾವು ಆ್ಯಕ್ಚುಲಿ ಈಗ ಆ ಸಮಯದಲ್ಲಿ ಯಾರ್ಯಾರು ಇರ್ತಾರೆ ನೋಡಿಕೊಂಡು ನಾವು ಒಂದು ಪ್ರಯಾರಿಟಿ ಮೇಲೆ ಅವ್ರಿಗೆ ಅಲಾಟ್ ಮಾಡ್ತೀವಿ. 1 ವರ್ಷದ ಕಾಲ ಅಂದರೆ ಮೊದಲನೇದಾಗಿ 6 ತಿಂಗಳು ಕೊಡ್ತೀವಿ. ಅವರೇನಾದರೂ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಮಯ ಬೇಕು ಅಂದರೆ ಮತ್ತೆ 6 ತಿಂಗಳು ನಾವು ಅದನ್ನು ಮುಂದುವರಿಸ್ತೀವಿ. ಹೀಗಾಗಿ 1 ವರ್ಷದ ಕಾಲ ಅವರು ನಮ್ಮಲ್ಲಿ ಜೊತೆಲೇ ಇದ್ದು ಪ್ರಾಡಕ್ಟ್ ಡೆವಲಪ್ ಮಾಡಿ ನಮ್ಮ ATIC ಮಾತ್ರ ಸೇಲ್ ಮಾಡಿ ಮತ್ತು ಅದನ್ನು ಹೊರಗಡೆ ಯಾರಿಗೇ ಒಂದು ಕಮರ್ಷಿಯಲ್ ಆಗಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಭಾಳ ಸಹಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತೀವಿ. ಒಂದು EDPs ಅಂತ ಹೇಳಿದೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಇನ್ನೊಂದು ಇನ್ಕ್ಯುಬೇಟರ್ಸ್ಗೆ ಟ್ರೈನಿಂಗ್ ಕೊಡೋದು ಅಂತ ಹೇಳಿದೆ. 3ನೇದಾಗಿ ನಾವು ಲೈಸೆನ್ಸ್ಗಳನ್ನ ನಾವು ರೆಗ್ಯುಲರಾಗಿ ಕೊಡ್ತಾ ಇರ್ತೀವಿ. ಇದಲ್ಲದೆ
PSF ಅಂತೇಳಿ ಅಂದರೆ ಪ್ರೊಫೆಷ್ನಲ್ ಸರ್ವಿಸ್ ಫಂಕ್ಷನ್ಸ್ ಅಂತಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಒಂದು ಪ್ರೊಫೆಷ್ನಲ್ ಟ್ರೈನಿಂಗು ಯಾವುದರ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಅದನ್ನು ನಾವು ಕೊಡ್ತೀವಿ. ಅದೇ ಥರ ಒಂದು ಕಾಂಟ್ರಾಕ್ಟ್ ಟೆಸ್ಟಿಂಗ್ ಯಾವುದಾದ್ರೂ ಒಂದು ಯಾವುದೋ ಒಂದು ಪದಾರ್ಥ ಅಥವಾ ಒಂದು ಕ್ವಾರಂಟೈನ್ ಟೆಸ್ಟಿಂಗ್ ಮಾಡಬೇಕಾದ್ರೆ ಅಂದರೆ ದೇಶ ವಿದೇಶಗಳಿಂದ ಬರೋಂಥ ಒಂದು ಪದಾರ್ಥಗಳು ನಮ್ಮಲ್ಲಿ ಯಾವುದೇ ಒಂದು ರೋಗ ಕೀಟ ಬಾಧೆ ಇಲ್ದಿರ ನಮ್ಮಲ್ಲಿ ಹೊರಗಡೆ ಹೋಗೋಕ್ಕಾಗಲಿ ಒಳಗಡೆ ಬರೋದಕ್ಕಾಗಲಿ ಟೆಸ್ಟ್ ಮಾಡಬೇಕಾದ್ರೆ ಅದಕ್ಕೂ ನಾವು ಸಹಾಯ ಮಾಡ್ತೀವಿ. ಮತ್ತು ಅದೇ ಥರ ಯಾವುದೇ ಒಂದು ಪ್ರೈವೇಟಿಂದ ಅಂದರೆ ಯಾವುದೇ ಒಂದು ಖಾಸಗಿ ಸಂಸ್ಥೆಯಿಂದ ಬಂದಂಥ ಒಂದು ಪದಾರ್ಥಗಳನ್ನು ನಮ್ಮಲ್ಲಿ ಟೆಸ್ಟ್ ಮಾಡಿ ಅದಕ್ಕೆ ರಿಪೋರ್ಟು ಕೊಡ್ತೀವಿ. ಅದೇ ಥರ ಈ ಮತ್ತು ಕನ್ಸಲ್ಟೆನ್ಸಿ ಅಂತ ಅಂದರೆ ಏನಂದರೆ ಮುಖ್ಯವಾಗಿ ನಮ್ಮಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಅಥವಾ ನಮ್ಮಲ್ಲಿ ರೈತರ ಸಮಸ್ಯೆ ಇರುತ್ತೆ, ಹಲವಾರು ಹುಳ ರೋಗದ ಸಮಸ್ಯೆ ಇರ್ಬೋದು ಅಥವಾ ಒಂದು ಸೀಡ್ ಪ್ರೊಡಕ್ಷನ್ ಸಮಸ್ಯೆ ಇರ್ಬೋದು, ಆ ಥರ ಯಾವುದೇ ಒಂದು ತೋಟದಲ್ಲಿ ಆಗಿರುವಂಥ ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ ನಮ್ಮ ವಿಜ್ಞಾನಿಗಳು ಅವರ ಒಂದು ತೋಟಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಲಹೆಗಳು ನೀಡೋದು ಕೂಡ ನಾವೊಂದು ವ್ಯವಸ್ಥೆ ಮಾಡಿದ್ದೀವಿ. ಹೀಗಾಗಿ ಒಟ್ಟು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಹಲವಾರು ಒಂದು ಪ್ರಯೋಜನಗಳಿದೆ. ಸಾರ್ವಜನಿಕರು ಇದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಮತ್ತು ಹೆಚ್ಚಾಗಿ ನೋಂದಣಿ ಮಾಡಿಕೊಂಡು ಈ ಒಂದು ತಮ್ಮ ಒಂದು ಇಂಟ್ರೆಸ್ಟ್ ಇರುವಂಥ ಫೀಲ್ಡಲ್ಲಿ ಯಾವುದೇ ಒಂದು ತಮಗೆ ಬೇಕಾದ ಒಂದು ತಾಂತ್ರಿಕತೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಮುಂದುವರಿಸಿ ಈ ವಾಣಿಜ್ಯೀಕರಣದಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಕೋರಿಕೊಳ್ತೇನೆ. ನಮಸ್ಕಾರ.